ಸಂಸಾರದಲ್ಲಿ ಸಂಸಾರ. ಸರಸವಿಲ್ದಿದ್ರು ಬೇಡ, ವಿರಸವಾದ್ರೂ ಕಡಿಮೆ ಇರ್ಬೋದಲ್ವಾ? ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು, ಧಿಕ್ಕರಿಸಿ ನಿಲ್ತೀಯ. ಸಹಕರಿಸೋ ವಾತಾವರಣ ಎಲ್ಲಿರುತ್ತೆ? ಬಟ್ಟೆ ಬರೆ ಮನಸ್ಸಿಗೆ ಇಷ್ಟವಾದದ್ದು ಸಣ್ಣ ವಿಷಯ, ಅಲ್ಲಿ ಸ್ವತಂತ್ರ ಪ್ರದರ್ಶಿಸಿದ್ರೆ ಅದು ಧಿಕ್ಕಾರನಾ? ನಾನು ಬೆಳೆದು ಬಂದು ವಾತಾವರಣ, ನನ್ನ ಪರಿಸರ, ನನ್ನ ನಂಬಿಕೆಗಳು, ನನ್ನ ಸಂಸ್ಕೃತಿ, ಇದನ್ನ ನನ್ನ ಹೆಂಡತಿನೂ ಗೌರವಿಸ್ಲಿ, ಅದರ ಅಪೇಕ್ಷೆ ತಪ್ಪಾ? ಇದನ್ನೇ ನಾನು ನಿಮ್ಮಿಂದ ನಿರೀಕ್ಷಿಸಿದ್ರೆ ಅದು ತಪ್ಪಾ? ಇಷ್ಟು ಚರ್ಚೆ ಮಾಡ್ತಿರ್ಲಿಲ್ಲ. ನಿಮಗೂ ಇಷ್ಟು ಗುನುಗಿರ್ಲಿಲ್ಲ. ನಿನ್ನ ಹುದ್ದೆ, ನಿನ್ನ ಅಧಿಕಾರ, ನಿನ್ನ ವ್ಯವಹಾರ ತಲೆ ಹಾಕೋ ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ. ಮನೆ ನನ್ನದು, ಅವಳು ನನ್ನ ಹೆಂಡತಿ, ಅಲ್ಲಿ ಅವ್ಯವಹಾರಕ್ಕೆ ಅವಕಾಶವಿಲ್ಲ ಅನ್ನಬಹುದಾಗಿತ್ತು. ಇದು ಹೊಲಸು, ತಪ್ಪು, ಈ ತರದ ವ್ಯವಹಾರ ನನ್ನ ಸಮಕ್ಷಮದಲ್ಲಿ ಬೇಡ ಅನ್ನಬಹುದಿತ್ತು. ಕಚೇರಿ ವಿಷಯ ಕಚೇರಿಲಿ, ಮನೇಲಲ್ಲ, ಈ ಮಾತು ಹೇಳ್ಬೋದಿತ್ತು. ಮನೇಲಿರೋ ಹೆಂಗಸು ನನ್ನ ಹೆಂಡತಿ, ನನಗೆ ಸ್ವಂತ. ಅವಳ ಧ್ಯೇಯ, ಬದುಕಿನ ರೀತಿ, ನಂಬಿಕೆಗಳು ಒಂದು ಮಾದರಿ. ಆ ಮರ್ಯಾದೆ ಗಡಿಯನ್ನ ಗಂಡನಾದ ನಾನೇ ಉಲ್ಲಂಘಿಸೋಲ್ಲ. ನೀನು ಪರಕೀಯ. ಅಷ್ಟು ಸ್ವಾತಂತ್ರ್ಯ ಅಸಹ್ಯ ಅನ್ನಬೇಕಿತ್ತು. ಅಷ್ಟು ಸ್ವಾತಂತ್ರ್ಯ ನನಗಿದೆ ಅನ್ನಿಸ್ಲಿಲ್ಲ. ಆರ್ಥಿಕ ಸ್ವಾವಲಂಬನೆ, ಅದ್ರ ಮೇಲಲ್ವಾ ಸ್ವಾತಂತ್ರ್ಯ? ಆರ್ಥಿಕ ಸ್ವಾವಲಂಬನೆ, ಅದ್ರ ಮೇಲೆ ಸ್ವಾತಂತ್ರ್ಯ. ಅಮ್ಮ ಅಂತಾರೆ ದುಡ್ಡು ಅಂದ್ರೆ ದಾಸ್ಯ. ಹೇ ಗುಗ್ಗು, ದುಡ್ಡಿಲ್ದೇ ಇದ್ರೆ ದಾಸ್ಯ. ಅವಶ್ಯಕತೆಗಳು ತೀರಬೇಕು. ಸ್ವಾತಂತ್ರ್ಯ ಮೊಳಕೆ ಹೊಡೆಯೋದು ಅಲ್ಲಿ. ನನ್ನ ಊಟ, ನನ್ನ ತಿಂಡಿ, ನನ್ನ ಬಟ್ಟೆ ಬರೆ, ನನ್ನ ಆಸ್ತಿ, ನನ್ನ ಸುಖ, ನನ್ನ ಅವಶ್ಯಕತೆ, ಇದಕ್ಕೆ ಎಷ್ಟಿರ್ಬೇಕೋ ಅಷ್ಟಿರ್ಬೇಕು. ಅದು ಮುಗಿದು ಇನ್ನೊಂದಷ್ಟು ಸೇರಬೇಕು. ಮೊಳಕೆ ಹೊಡೆದ ಸ್ವಾತಂತ್ರ್ಯ ಹೆಮ್ಮರವಾಗಿ ಬೆಳಿಬೇಕು. ಇಷ್ಟ ಬಂದಲ್ಲಿ ಅವಕಾಶವಿದ್ದಷ್ಟು ಆಳಕ್ಕೆ ಬೇರ್ ಬಿಟ್ಟು ಅಗಾಧವಾಗಿ ಹರಡ್ಕೋಬಹುದು. ಮಿಕ್ಕೋರ್ ಸ್ವಾತಂತ್ರ್ಯ ಕಿತ್ಕೊಂಡು ಬೆಳೆಯೋದು. ಇದ್ದವ್ರು ನಾವು ರಾಜರಾಗ್ತೀವಿ, ಇಲ್ಲದೆ ಇದ್ದವ್ರು ದಾಸರಾಗ್ತಾರೆ. ಈ ಸಂಸಾರದ ಜವಾಬ್ದಾರಿ ನಮ್ಮಿಬ್ಬರದು. ಅವರವರ ಚೈತನ್ಯತ್ತು ಅವರವರು ದುಡಿತಾ ಇದ್ದೀವಿ. ನಾನು ದುಡಿತೀನಿ, ನೀವು ತಿಂತೀರಿ, ಈ ಭಾವ ಯಾವತ್ತಾದ್ರೂ ಪ್ರದರ್ಶಿಸಿದಿನ? ನನಗಿರ್ಬೇಕು ಗುನುಗು, ನನ್ನ ಯೋಗ್ಯತೆಗೆ ತಕ್ಕದ್ದು ಸಿಗ್ಲಿಲ್ಲ ಅಂತ ನೀವ್ಯಾಕೆ ಮೆರೆಸ್ತೀರಿ? ಈ ಸತ್ಯನೇ ಕಾಡೋದು. ನೀನು ನನ್ನ ಯೋಗ್ಯತೆಗೆ ಮೀರಿದವಳು. ಬೀಡಿ ಮಾರ್ತಾರೆ, ಲಕ್ಷಾಂತರ ಜನರ ಆರೋಗ್ಯ ಕೆಡಿಸ್ತಾರೆ, ಏನೂ ಆಗಲ್ಲ. ದಿನದಿಂದ ದಿನಕ್ಕೆ ಏಳಿಗೆನೆ. ಕಾಂಟ್ರಾಕ್ಟರ್ಗಳು ಕೂಲಿ ಕಾರ್ಮಿಕರ ಹಣ ಕಿತ್ತು ತಾವು ಬರುತ್ತಾರೆ, ಬೆಳೀತಾರೆ, ಸುಖವಾಗಿ ಇರ್ತಾರೆ. ನಿನ್ನೆ ಸ್ಕೂಟ್ರು, ಇವತ್ತು ಕಾರು, ನಾಳೆ ಮನೆ. ಬೀಡಿ ಸುತ್ತವು ಅವು ಏನು ಕಮ್ಮಿ ಇಲ್ಲ. ತಂಬಾಕು ಕದೀತಾವೆ, ಎಲೆ ಕದೀತಾವೆ, ಕೆಲಸ ಕದೀತಾವೆ, ಸುಖವಾಗಿ ಇರ್ತಾವೆ. ಕದ್ದವರೆಲ್ಲರೂ ಸುಖವಾಗೇ ಇದ್ದಾರೆ. ಕದ್ರೆ ತಪ್ಪಲ್ಲ. ನಾನು ನಿಮ್ಮ ಯೋಗ್ಯತೆಗೆ ಮೀರಿದವಳು. ಈ ಸತ್ಯದ ಅರಿವು ಇಬ್ಬರಲ್ಲೂ ಇದೆ. ಕದ್ದು ಒಂದು ಸಣ್ಣ ಅಪರಾಧಿ ಮನೋಭಾವ ನನ್ನಲ್ಲಿ ಮೂಡಿದ್ರೆ ಯೋಗ್ಯತೆಗೆ ಮುಕ್ಕಾಗತ್ತೆ. ನಾನೇನು ಅಂಥ ಯೋಗ್ಯಳಲ್ಲ ಅನ್ನೋದು ಮನಸ್ಸಿಗೆ ಸುಖ ಕೊಡುತ್ತೆ, ನಿಮಗೆ ಕೀಳರಿಮೆ ಕಡಿಮೆ ಆಗತ್ತೆ. ಹಗಲು ರಾತ್ರಿ ದೇವರ ಧ್ಯಾನ, ಹೆಂಡತಿ ಪ್ರಾಮಾಣಿಕತೆ ಕಳ್ಕೊಂಡ್ರೆ ಸುಖ ಅನ್ಸುತ್ತೆ. ಅವಳ ದುಡಿಮೆಗೆ ಅನ್ಯಾಯದ ಲೇಪ ಬಂದ್ರೆ ಮನಸ್ಸಿಗೆ ಸಮಾಧಾನವಾಗುತ್ತೆ. ಇವತ್ತೇ ಮೊದಲು, ಇವತ್ತೇ ಕಡೆ. ಇನ್ನು ಈ ಪ್ರಯತ್ನ ಬೇಡ. ದೈಹಿಕವಾಗಿ ನಾನು ನಿಮ್ಮ ಹೆಂಡತಿ,
ಮಾನಸಿಕವಾಗಿ ಈ ಮನೆಯೊಡತಿ. ದಾಸ್ಯ ಇಷ್ಟಕ್ಕೆ ಸೀಮಿತವಾಗಿರಲಿ. ನನ್ನ ಹುದ್ದೆ, ನನ್ನ ಅಧಿಕಾರ, ಅಲ್ಲಿ ನನ್ನ ಬದುಕಿನ ರೀತಿ, ಅದು ಸ್ವಂತ. ಆ ಸ್ವಾತಂತ್ರ್ಯಕ್ಕೆ ದಯವಿಟ್ಟು ಲಗ್ಗೆ ಬೇಡ. ಪ್ರಾಮಾಣಿಕವಾಗಿ ಬದುಕಿ ಆತ್ಮಗೌರವದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ, ದುಡಿದು ಸಾಕ್ತಾ ಇದ್ದೀನಿ. ಕದ್ದು ಕಾಡಿ ಬೇಡಿ ಸಾಕೋ ಅವಶ್ಯಕತೆ ನನಗಿಲ್ಲ. ಮಕ್ಕಳಿಗೆ ಭಿಕ್ಷುಕರ ಮಕ್ಕಳು ಅನ್ನೋ ಪಟ್ಟ ಬೇಡ. ಅಮ್ಮನ ಆಜ್ಞೆ. ಮುಂದೆ ಸಂಸ್ಥೆಯ ಪಾಲ್ದಾರನಾಗಿ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು. ಅಭ್ಯಾಸ ಮಾಡ್ಕೊ ಅಂದ್ರು, ಬಂದು ಕೂತಿದ್ದೀನಿ. ನೈಸ್, ನೋಡೋಕ್ ಸಂತೋಷವಾಗತ್ತೆ. ಪೂರ್ತಿ 2 ದಿನ ಕುಡ್ದಿಲ್ಲ ಗೊತ್ತಾ? ರಿಯಲಿ? ಯಾಕೆ ಅಂತ ಕೇಳಿ ಗುಗ್ಗು. ಯಾಕೆ? ಮನುಷ್ಯ ಯಾಕೆ ಕುಡಿತಾನೆ ಹೇಳು? ಗೊತ್ತಿಲ್ಲಪ್ಪ. ಮತ್ತಿಗೆ, ಮಂಪರಿಗೆ. ಸರಿ. ಮತ್ತು ಮಂಪರು ಯಾಕೆ ಬೇಕು ಹೇಳು? ಐ ಡೋಂಟ್ ನೋ. ನಾನು ಎಲ್ಲರಿಗಿಂತ ಶಕ್ತ ಅನ್ನೋ ಅಹಂಕಾರಕ್ಕೆ, ಎಲ್ಲರನ್ನು ಆಳಬಲ್ಲೆ ಅನ್ನೋ ಮದದ ಭಾವಕ್ಕೆ. ಅಶಕ್ತನಾಗಿದ್ದಾಗ, ಅಧಿಕಾರ ಇಲ್ಲದಾಗ ಆ ಭಾವದ ಅನುಭವಕ್ಕೆ ಮತ್ತು ಮಂಪರು ಬೇಕು. ಅದಕ್ಕೆ ಕುಡ್ತ. ಈಗ ನೋಡು, ಈ ಸಂಸ್ಥೆಯ ಪಾಲ್ದಾರ, ಈ ಸಾಮ್ರಾಜ್ಯದ ಏಕೈಕ ಒಡೆಯ. ದೈಹಿಕವಾಗಿ ಶಕ್ತನಲ್ಲದೆ ಇರ್ಬೋದು, ಆದ್ರೆ ಹಣ ಇದೆ. ಆ ಬಲದ ಮೇಲೆ ಆಳಬಲ್ಲೆ. ಕುಡ್ತದ ಅವಶ್ಯಕತೆ ಕಾಣಲಿಲ್ಲ, ಕುಡಿಲಿಲ್ಲ. ದೊಡ್ಡಮ್ಮನ್ಗೆ ಸಂತೋಷ ಆಗಿರುತ್ತೆ, ನಿನಗೆ? ನನಗೂ ಸಂತೋಷ ಆಗಿದೆ. ಏ ಲೂಸು, ನಾನು ಅಧಿಕಾರದಲ್ಲಿ ಕೂತ್ರೆ ನಿನ್ಗೆ ಯಾಕೆ ಸಂತೋಷ? ಒಡ ಹುಡ್ದೋನ್ ಅಲ್ದೇ ಇರ್ಬೋದು, ಆದ್ರೆ ದೊಡ್ಡಪ್ಪನ ಮಗ. ಚಿಕ್ಕನಿಂದ ಜೊತೆಲಿ ಆಡಿದ್ದಿದೆ, ಸ್ವಂತ. ಕೆಟ್ಟ ಅಂತ ಎಲ್ರೂ ಬಾಯಿಗೆ ಬಂದಾಗ ಅಂದ್ರು, ತಿತ್ಕೊಂಡೆ. ಸಂತೋಷ. ಖರ್ಚು ಎಷ್ಟಾಗುತ್ತೆ? ಏನ? ಅಲಂಕಾರಕ್ಕೆ, ಬಟ್ಟೆ ಬರೆಗೆ, ಸುತ್ತಾಡಕ್ಕೆ ತಿಂಗಳಿಗೆ ಎಷ್ಟು ಖರ್ಚಾಗತ್ತೆ? ಯಾಕೆ ಹೇಳೆ. 15 20 ಸಾವಿರ, ಒಂದೊಂದ್ಸಲ 30. ಯಾರು ಕೊಡ್ತಾರೆ? ಅಪ್ಪ. ಕಾಲವೂ ಕೊಡ್ತಾರಾ? ಮುಂದೆ ಮದ್ವೆ ಆಗತ್ತೆ, ಇದೇ ಅಂತಸ್ತು ಹಣ ಇರೋನ್ ಸಿಗ್ತಾನೆ, ಆಮೇಲೆ ಅವನೇ ಕೊಡ್ತಾನೆ. ಅಪ್ಪ ರಾಜೀನಾಮೆ ಕೊಟ್ಟಾಯ್ತು. ನಿಮ್ಮಪ್ಪ ರಾಜೀನಾಮೆ ಕೊಟ್ಟಾಯ್ತು. ಅವ್ರೀಗ ಇಲ್ಲಿ ಪಾಲ್ದಾರಲ್ಲ. ನಿಮ್ಮ ಅಣ್ಣನಿಗೆ ಅಧಿಕಾರದ ಆಮಿಷ ತೋರಿಸಿ ಅಮ್ಮ ಈ ಕೆಲಸ ಮಾಡಿಸಿದ್ದಾರೆ. ತಿಂಗಳು 2 ತಿಂಗಳು ಸಂಬಂಧಪಟ್ಟ ಕಾಗದ ಪತ್ರಗಳು ಸಿದ್ಧವಾಗಿ ಎಲ್ಲ ಮುಗೀತು ಅಂತಿದ್ದ ಹಾಗೆ ನಿಮ್ಮ ಅಣ್ಣನ್ನು ಆಚೆ ಹಾಕ್ತಾರೆ. ತಿಂಗಳಿಗೆ 20-25 ಸಾವಿರ ಎಲ್ಲೂ ಹುಟ್ಟಲ್ಲ. ಸಂಸ್ಥೆಯಿಂದ ಆಚೆ ಅಂತಿದ್ದ ಹಾಗೆ ಸಮಾಜದಲ್ಲಿ ಸ್ತರ ಕಮ್ಮಿ ಆಗುತ್ತೆ. ನಿನ್ನ ಖರ್ಚನ್ನು ತೂಗಿಸೋ ಅಂತಸ್ತಿನ ಗಂಡು ಸಿಕ್ಕಲ್ಲ. ಹುಟ್ಟಗಿಡ್ಬೇಕಾದ ವಿಷಯ. ಹೌದು. ನನಗ್ಯಾಕೆ ಹೇಳ್ತಿದ್ದೆ? ಈ ವಿಷಯನ ಅಣ್ಣ ಅಪ್ಪನ್ಗೆ ಹೇಳಿದ್ರೆ ನಿಮ್ಮ ಅಮ್ಮನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗತ್ತೆ. ಹೋಗು, ಹೇಳು. ಹೇಳ್ತೀಯಾ? ಏ ಲೂಸು, ಹೋಗೆ ಹೇಳೆ. ಇಲ್ಲ, ಹೇಳಲ್ಲ. ದರಿದ್ರ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಕಣ್ಣು ಕುಕ್ಕೋಷ್ಟು ವೈಭವ ಇದೆ, ಕೂತು ಎಣಿಸಕ್ಕಾಗದಷ್ಟು ಆದಾಯ ಇದೆ. ಆದರೂ ಕೆಟ್ಟ ಅನಾಥ ಪ್ರಜ್ಞೆ ಅಲ್ವಾ? ಹೆತ್ತ ತಾಯಿ,
ಯಾಕೆ ಮನಸ್ಸಿನ ಮಾತನ್ನ ನನ್ನ ಕರೆದು ಹೇಳ್ತೀರ? ಅವಳ ವಿರುದ್ಧ ಕಾರಸ್ಥಾನ ನಡೆಸಿ ಅವ್ರು ಸೋಲ್ಬೇಕು, ನೋವುಂಡು ನಿಲ್ಲಬೇಕು, ಅದನ್ನ ನೋಡ್ಬೇಕು. ಅಂಥ ದ್ವೇಷ ಹೋಗಿ ಇದನ್ನ ನಾನು ನನ್ನ ಅಣ್ಣ ಅಪ್ಪನಿಗೆ ಹೇಳಬೇಕು? ಇಲ್ಲ, ಹೇಳಲ್ಲ. ಕಾರಣ ಇದೇ ದ್ವೇಷ. ನಿನಗೆ ಹೇಗೆ ನಿನ್ನ ಅಮ್ಮ ಸ್ವಂತ ಅಂತ ಅನ್ಸಲ್ವೋ, ಸೋಲಂಡು ನಿಲ್ಲಬೇಕು ಅಂತ ಅನ್ಸತ್ತೋ, ನನಗೂ ಹಾಗೆ ನನ್ನ ಅಣ್ಣ ಅಪ್ಪ ಸ್ವಂತ ಅಂತ ಅನ್ಸಲ್ಲ, ಸೋಲುಂಡು ನಿಲ್ಲಬೇಕು ಅಂತ ಅನ್ಸುತ್ತೆ. ಐ ನೋ, ಗೊತ್ತು ನನಗೆ. ಯು ಆರ್ ಸಫರಿಂಗ್. ನರಳ್ತಿದ್ಯಾ? ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ನಿಸ್ದಾಗ್ಲೆಲ್ಲ ಹೇಳಿ ಕಳಿಸು. ಬರ್ತೀನಿ. ಸಂಕೋಚವಿಲ್ಲದೆ ಮಾತಾಡು, ಕೇಳ್ತೀನಿ. ಅಣ್ಣ ಅಪ್ಪನ ಬಿಟ್ಟು ನಿನ್ನ ಪರ ನಿಲ್ಲೋದು ತರ್ಕ ಅಲ್ಲ, ಆದ್ರೆ ಹೃದಯಕ್ಕೆ ಗೊತ್ತು. ಸಾಕಿದ್ರೆ ನೀನೇ ಸಾಕ್ಬೇಕು, ಅವರಲ್ಲ. ಜೀವನದಲ್ಲಿ ಮೊದಲನೇ ಸಲ ಯಾರೋ ಒಬ್ಬ ಮನುಷ್ಯ ನನ್ನ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸ್ದ. ಅನಾಥಲಲ್ಲ ಅಂತ ಅನ್ನಿಸ್ತು. ಥ್ಯಾಂಕ್ಸ್. ಹುಷಾರೇ. ಡ್ರೈವರ್ ಇದ್ದಾನೆ. ಅಮ್ಮನ ನೆನಪಾಯ್ತು. ಸಾಕು, ಈ ಯಶಸ್ಸಿನ ಬದುಕು ಆಯಸ್ಸು ಕ್ಷೀಣಿಸುತ್ತೆ. ನಾನು ಮದುವೆ ಆಗಿ ಒಂದು ನೆಲೆ ಕಾಣೋವರೆಗೂ ನೀನಿರ್ಬೇಕಲ್ವಾ? ಏನೋ ತನದೇಂ ತನದೇಂ ತಾಂ ತದೇನಾ ತನದೇಂ ತನದೇಂ ತಾಂ ತದೇನಾ ತನದೇಂ 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 ತಾಂ ತದೇನಾ. ಮೂಡಿಲ್ವೇ ನಿನಗೆ? ಇನ್ನೊಂದಿನ ಬರ್ತೀನಿ. ಇಲ್ಲ, ಐ ಆಮ್ ಆಲ್ ರೈಟ್. ಹೇಳು. ಜಗತ್ತಿನ ಗಂಡಸರ ಕ್ರೌರ್ಯದ ಕಥೆ ಈಗಷ್ಟೇ ಕೇಳಿದೀಯ. ಎದುರಿಗೆ ನಾನು, ಇನ್ನೊಬ್ಬ ಗಂಡಸು. ಏನೇ ಹೇಳಿದ್ರು ನಾಟಕ ಅನ್ಸುತ್ತೆ. ಬೇಡ, ಇನ್ನೊಂದಿನ ಬರ್ತೀನಿ. ಇಟ್ಸ್ ಓಕೆ, ಹೇಳು. ಅದನ್ನ ಮರ್ತೆ, 1 ನಿಮಿಷ ಕಲಕ್ತು. ಹೇಳೋ. ಐ ಹ್ಯಾವ್ ಡಿಸೈಡೆಡ್. ಸರಿ. ನನಗಿಲ್ಲಂಥ ಭವಿಷ್ಯ ಇಲ್ಲ ಕಣೆ. ಅಮೇರಿಕಕ್ಕೆ ಹೋಗ್ತೀನಿ. ಒಳ್ಳೆ ಆಫರ್ ಬಂದಿದೆ. ಇನ್ನೂ 1-2 ವರ್ಷ ಓದಿ ಮುಂದುವರಿಸ್ಬೋದು. ತಕ್ಷಣಕ್ಕೆ ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸರಿ. ನೀನು ಒಪ್ಪಿಗೆ ಬೇಕು ಕಣೆ. ಹೋಗ. ಅದಲ್ಲ, ಮತ್ತೆ ಈಗಷ್ಟೇ ಕೆಟ್ಟ ಕತೆ ಕೇಳಿದ್ದೆ. ಸಂಜೆ ಬೇಕಾದ್ರೆ ಬರ್ತೀನಿ. ಹೇಳೋ ರಾಜ್ಕುಮಾರ, ಹೇಳು. ನೀನು ನನಗೆ ಚಿಕ್ಕಂದಿಂದ ಗೊತ್ತು. ಸರಿ. ಐ ನೋ ಯು ವೆಲ್. ಐ ನೋ ಯು ಟೂ ವೆಲ್. ಹಿಂದೆ 1-2 ಸಾರ್ತಿ ಪ್ರಪೋಸ್ ಮಾಡಿದ್ದೆ. ಕಿಟಕಿಯಿಂದ ಆಚೆ ತಿರುಗಿ ಹೇಳ್ತಾ ಇದ್ದೀರಲ್ಲ. ಯಜಮಾನ್ರು, ಇತ್ತ ಕಡೆ ತಿರುಗಿ.
ಕೆಂಪಗಾಗೋಗಿದೆಯಲ್ಲೋ. ನಾಚ್ಕೋಬೇಕಾಗಿರೋದು ನಾನು, ನೀನಲ್ಲ. ಐ ಆಮ್ ನಾಟ್ ಯೂಸ್ ಟು ದಿಸ್. ಏನು ನಾನ್ ಎಕ್ಸ್ಪೀರಿಯನ್ಸ್ಡಾ? ನಿನಗಿಂತ ಗಂಡು ಬೇಕಾ? ಸಿಗಲ್ಲ. ಇದರಲ್ಲಿ ನಿರ್ಧಾರ ನಂದಲ್ಲ, ನಿಂದು. ಯೋಚನೆ ಮಾಡು. ನಿನಗೆ ಒಲವಿರೋದು ಮುಂದೆ ಓದೋದ್ರಲ್ಲಿ, ಹೆಚ್ಚು ಓದೋದ್ರಲ್ಲಿ. ನನಗೆ ಅಕಾಡೆಮಿಕ್ಸ್ ಬೋರ್. ಇಟ್ಸ್ ಓಕೆ. ನಿನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲ. ಬೇಡ. ನೀನು ಬೆಳೆದು ಬಂದ ವಾತಾವರಣದಲ್ಲಿ ಜಾತಿ ಮತ ಪಂಗಡದ ಬಗ್ಗೆ ಶಿಸ್ತು ಜಾಸ್ತಿ. ನಂದು ಗೊತ್ತೇ ಇದೆ. ಅಪ್ಪ ಅಮ್ಮ ಬೇರೆ ಬೇರೆ. ಹೇಳ್ಕೊಳ್ಳೋಕೆ ಯಾವ ಜಾತಿ ಬೇಕಾದ್ರೂ ಅನ್ಬೋದು. ಆದರೆ ಸತ್ಯ ಯಾವ ಜಾತಿನೂ ನಂದೇ ಅಂತ ಹೇಳ್ಕೊಳ್ಳಾರದ ಪರಿಸ್ಥಿತಿ. ಫೈನ್ ಫಾರ್ ಮೀ. ನಿಮ್ಮಪ್ಪ ಒಪ್ತಾರಾ? ಒಪ್ಪೋ ಅವಶ್ಯಕತೆ ಇಲ್ಲ. ವಿಷಯ ತಿಳಿಸೋದಷ್ಟೇ ಮುಖ್ಯ. ನಿಮ್ಮಪ್ಪ ಅಮ್ಮ ಒಪ್ತಾರೆ. ಹೋಗೋಕೆ ಮುಂಚೆ ಮದುವೆ ಆಗಿ ಹೋಗಬೇಕು. ನೀನು ತಕ್ಷಣ ಬರಬೇಕಂತ ಏನಿಲ್ಲ. 2 ವರ್ಷ ಓದು ಮುಗಿಲಿ. ಇಲ್ಲಿ ಒಳ್ಳೆ ಅವಕಾಶ ಆದರೆ ಬರ್ತೀನಿ, ಇಲ್ಲ ಅಲ್ಲೇ ಮುಂದುವರಿಯೋದು ಅಂತಾದರೆ ನೀನು ಅಲ್ಲಿಗೆ. ನೈಸ್. ಬರ್ತೀನಿ. ಟ್ರಾವೆಲ್ ಏಜೆಂಟ್ನ ಮೀಟ್ ಮಾಡಬೇಕು. ಇನ್ನು ಶುರು ವೀಸಾ, ಟಿಕೆಟು, RBI ಕ್ಲಿಯರೆನ್ಸು. ಬರ್ಲಾ? ಒಂದ್ ನಿಮಿಷ. ಪ್ರೀತಿ ಪ್ರೇಮನು ಒಂದು ಕೆಲಸದ ತರ, ಒಂದು ಅಸೈನ್ಮೆಂಟ್ ತರ ಮಾಡೋಗ್ತಿಯಲ್ಲೋ. ವ್ಯಾವಹಾರಿಕವಾದ ನಿನ್ನ ಚೈತನ್ಯ ಬೆರಗುಗೊಳಿಸೋಂಥದ್ದು. ನಾನೀಗಿರೋ ಪರಿಸ್ಥಿತಿಲಿ ಅಪ್ಪ ಅಮ್ಮ ಗಂಡು ಹುಡ್ಕೋ ಸಾಧ್ಯತೆ ಕಮ್ಮಿ. ಪ್ರೀತಿ ಪ್ರೇಮ ಅಂತ ಇಳಿಯೋಕೆ ಜಾತಿದೆ ಪ್ರಶ್ನೆ. ಧೈರ್ಯ ಮಾಡಲಿಲ್ಲ. ಅದೇನೋ ಈ ವಯಸ್ಸು ಹುಡುಗಿರಿಗೆ ಚಟ. ಗಂಡು ಬಂದು ನನಗೆ ನೀನು ಬೇಕು ಅಂದಾಗ್ಲೇ ಅಸ್ತಿತ್ವ ಅನ್ನೋ ಹಾಗೆ. ಕೇಳಿ ಸುಖ ಕೊಟ್ಟಿದ್ದಿ, ಮುಂದಕ್ಕೂ ಹೇಳಿ ಹೋಗೋ ಸುಂದರಾಂಗ. ಏನಿಲ್ಲ ಹೇಳೋ. ನಗು ಅಳುನು ಮೀಟರ್ ಹಾಕೊಂಡು ವ್ಯಕ್ತಪಡಿಸೋ ಸಂಭಾವಿತ ನೀನು. ಹೇಳು. ಇನ್ನೊಂದಿನ. ಮನುಷ್ಯ ನೀನು ಅರ್ಥ ಆಗಿದ್ದಿ ಅನ್ನೋ ನಂಬಿಕೆ ನಂದು. ಹೇಳು. ಅದೊಂದು ಕೊಬ್ಬು. ಅರ್ಥ ಆಗಿದೆ, ಅದ್ರ ತೃಪ್ತಿಗೆ ಹೇಳೋ. ಪ್ರೀತಿಸಿದೀನಿ ನಿನ್ನ, ಕೊಲೆ ಮಾಡಿದ್ರು ಕ್ಷಮಿಸ್ತೀನಿ. ಹೇಳೋ. ತಕ್ಷಣಕ್ಕೆ ಕೆಲಸ ಅಂತ ಸಿಗೋಲ್ಲ. 2 ವರ್ಷ ಓದು ಮುಗಿಯೋವರೆಗೂ ಸಿಗದೆ ಹೋಗ್ಬೋದು. ಇಲ್ಲಿ ಎಜುಕೇಷನ್ ಲೋನ್ ತೊಗೊಂಡಿದ್ದೀನಿ, ಮತ್ತೆ ತಗೊಳೋಕ್ಕಾಗಲ್ಲ. ಯು ನೀಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅದಕ್ಕೆ ಮದುವೆ ಅರ್ಜೆಂಟು. ಪ್ರೀತಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಬೇಕು. ಇದು ಅಸಹ್ಯ. ಕಿಟಕಿಯಿಂದ ಆಚೆ ಹೇಳಬೇಕು. ನೀನು ಸತ್ಯ ಹೇಳೋ ಚೈತನ್ಯನ ಮೆಚ್ತೀನಿ. ಪ್ರೀತಿಸಿದ್ದೀನಿ ನಿನ್ನ. ಅಪ್ಪನ ಹತ್ರ ಮಾತಾಡ್ತೀನಿ. ಹಣ ಕೊಡ್ಸೋದಾಗತ್ತೆ. ಮದುವೆ ಮತ್ ನೋಡೋಣ. ಥ್ಯಾಂಕ್ಸ್. ಏನು ಗೊತ್ತಾ, ಆ ಮುದ್ಕಂಗೆ ಕುತ್ತಿಗೆಲಿ ಗೆಡ್ಡೆ ತೆಗ್ಸಲ್ಲ. ತೋರಿಸಿ ತೋರಿಸಿ ಕಾಸು ಕೇಳ್ತಾನೆ. ಆ ಹುಡುಗಿಗೆ 3 ತಿಂಗಳು. ತೆಗಿಸ್ಬೋದು, ಇಲ್ಲ ಅದನ್ನು ತೋರಿಸಿ ತೋರಿಸಿ ಕಾಸು ಕೇಳ್ತಾನೆ. ಅಲ್ಲೂ ನೀನು ಉಲ್ಟಾ. ನಿನ್ನ ಪರಿಸ್ಥಿತಿ ಹೇಳಿ ಕೇಳಲ್ಲ, ನನ್ನ ಪರಿಸ್ಥಿತಿ ತೋರಿಸಿ ಕೇಳ್ತೀಯ. ಇಟ್ ಡಸ್ ನಾಟ್ ರಿಯಲಿ ಮ್ಯಾಟರ್. ಅಪ್ಪನ ದುಡ್ಡು ಪಾಪದ್ದು. ಇದು ಪ್ರಾಯಶ್ಚಿತ. ನನಸಲ್ಲಿ ನೀನು ಓದಾಗ್ಲಿ. ಸದ್ಯಕ್ಕೆ ಕನಸಿನಲ್ಲಿ ಮದುವೆನ ಅನುಭವಿಸ್ತೀನಿ.